ಕರಾವಳಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆಯಾ ಅನ್ನುವಂತಹ ಬಗ್ಗೆ ಅಡಿಕೆ ಬೆಳೆಗಾರರಲ್ಲೇ ಗೊಂದಲ ಇದೆ. ಅಡಿಕೆಗೆ ಪರ್ಯಾಯವಾಗಿ ಕರಾವಳಿ ಭಾಗದಲ್ಲಿ ಸೂಟ್ ಆಗುವಂತಹ ವಿದೇಶಿ ಹಣ್ಣುಗಳ ಬೆಳೆಯನ್ನ ಬೆಳೆದು ಬೆಳ್ತಂಗಡಿಯ ಕೃಷಿಕರೊಬ್ಬರು ಸಫಲರಾಗಿದ್ದಾರೆ. ಬಳಂಜ ಫಾರ್ಮ್ ಮೂಲಕ ಖ್ಯಾತಿವೆತ್ತ ಅನಿಲ್ ಬಳಂಜರ ತೋಟದಲ್ಲಿ ದೇಶೀಯ ಹಣ್ಣುಗಳ ಗಿಡಗಳ ಬದಲು ವಿದೇಶಿ ಹಣ್ಣುಗಳ ಗಿಡಗಳೇ ತುಂಬಿ ತುಳುಕ್ತಿವೆ. ತಮ್ಮ ತೋಟವನ್ನ ವಿದೇಶಿ ಹಣ್ಣುಗಳ ಪ್ರಯೋಗಾಲಯ ಮಾಡಿಕೊಂಡಿದ್ದಾರೆ. 3 ತಿಂಗಳಿಗೊಮ್ಮೆ ವಿದೇಶ ಸುತ್ತಿ ಬರುವ ಇವರು ವಿದೇಶದಲ್ಲಿ ಬೆಳೆಯುವ ವಿವಿಧ ರೀತಿಯ ಹಣ್ಣುಗಳನ್ನ ತರುತ್ತಾರೆ. ತಮ್ಮ ಫಾರ್ಮ್ನಲ್ಲಿ ಬೆಳೆದು ಸಫಲರಾದ ಬಳಿಕ ಕೃಷಿಕನಿಗೆ ಆದಾಯ ತರುವ ಬಗ್ಗೆ ಖಚಿತವಾದ ಬಳಿಕ ಸ್ಥಳೀಯ ಕೃಷಿಕರಿಗೆ ನೀಡುತ್ತಾರೆ. ಸುಮಾರು 70-80% ಹಣ್ಣಿನ ತಳಿಗಳು ಈಗಾಗಲೇ ಫಲವನ್ನು ಕೊಡ್ತಾ ಇದ್ದಾವೆ. ಜೊತೆಗೆ ಇನ್ನಷ್ಟು ಹಣ್ಣುಗಳು ಬರಲಿಕ್ಕಿದ್ದಾವೆ. ಸುಮಾರು 600-800 ಜಾತಿ ಹಣ್ಣಿನ ಗಿಡಗಳನ್ನು ನಮ್ಮದೇ ಗಿಡಗಳಲ್ಲಿ ಏನೇನು ಗಿಡಗಳು ಬೆಳೀತಾವೆ ಅವುಗಳಿಂದ ಕಸಿ ಕಟ್ಟಿ ನಾವು ಗಿಡಗಳನ್ನು ಇಲ್ಲಿ ನಮ್ಮ ಬಳಂಜ ಫಾರ್ಮ್ ಆ್ಯಂಡ್ ನರ್ಸರಿ ಅಂತ ಹೇಳುವ ಹೆಸರಿನಲ್ಲಿ ನಾವು ಸಣ್ಣ ಮಟ್ಟಿಗೆ ಮಾರಾಟ ಮಾಡ್ತಾ ಇದ್ದೇವೆ. ಥೈಲ್ಯಾಂಡ್, ಬ್ರೆಜಿಲ್, ಮಲೇಷಿಯಾ, ವಿಯೆಟ್ನಾಂ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಹೀಗೆ ಎಲ್ಲ ಕಡೆಗಳಿಗೂ ಹೋಗುವ ಅನಿಲ್ ಹಣ್ಣು ಗಿಡಗಳನ್ನ ಹುಡುಕಿ ತಂದು ಬಳಂಜ ಫಾರ್ಮ್ನಲ್ಲಿ 1500ಕ್ಕೂ ಹೆಚ್ಚು ವಿದೇಶಿ ಹಣ್ಣುಗಳ ಗಿಡ ಬೆಳೆಸಿದ್ದಾರೆ. 900ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಲ್ಲಿ ಈಗಾಗಲೇ ಹಣ್ಣುಗಳನ್ನ ಪಡೆದಿದ್ದಾರೆ. ತಮ್ಮ ತೋಟದಲ್ಲಿ ಬೆಳೆಯುವ ಹಣ್ಣುಗಳನ್ನ ತಾವು ಉಪಯೋಗಿಸಿ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಬಿಟ್ಟು ಉಳಿದ ಹಣ್ಣುಗಳನ್ನ ತೋಟಕ್ಕೆ ಬರುವ ಕೃಷಿಕರಿಗೆ ನೀಡುತ್ತಾರೆ. ನಾವು ನೇರವಾಗಿ ಪ್ರತಿ 3 ತಿಂಗಳಿಗೊಮ್ಮೆ ವಿದೇಶಗಳನ್ನು ಥೈಲ್ಯಾಂಡ್ ಇರ್ಬೋದು, ಮಲೇಷಿಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಶ್ರೀಲಂಕಾ ಇರ್ಬೋದು ಎಲ್ಲ ದೇಶಗಳಿಗೆ ಸುತ್ತಿಕೊಂಡು ಅಲ್ಲಿನ ಹೊಸ ರೈತರ ಜೊತೆಗೆ ಸಂವಹನ ಮಾಡಿಕೊಂಡು ರೈತರ ಜಮೀನಿಗೆ ಹೋಗಿಕೊಂಡು ಹಣ್ಣಿನ ಗಿಡಗಳನ್ನು ಏರಿಕೊಂಡು ಅಲ್ಲಿನ ಸಯಾನ್ಗಳನ್ನು ಕಸಿ ಕಡ್ಡಿಗಳನ್ನು ಜೊತೆಗೆ ಅವರು ಮಾಡಿರುವಂಥ ಗಿಡಗಳನ್ನು ತಗೊಂಡು ಬಂದು ನಮ್ಮ ಫಾರ್ಮಲ್ಲಿ ಬೆಳೀತಾ ಇದ್ದಾವೆ. ಸಾಮಾನ್ಯವಾಗಿ ಕೃಷಿಕರಿಗಾಗಿ ಇಂತಹ ಪ್ರಯೋಗಗಳನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ತೋಟಗಾರಿಕಾ ಇಲಾಖೆ ಮಾಡುತ್ತದೆ. ಆದರೆ ಕೃಷಿಕ ಅನಿಲ್ ಮಾತ್ರ ತನ್ನ ಜವಾಬ್ದಾರಿ ಎನ್ನುವ ಉದ್ದೇಶದಿಂದ ಈ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.